ಬುದ್ಧಿವಂತ ಕುರಿಗಾಹಿ ಮತ್ತು ರಾಜ. ಒಂದು ಕಾಲದಲ್ಲಿ ಒಬ್ಬ ರಾಜ ತನ್ನ ಮಂತ್ರಿಗಳೊಂದಿಗೆ ಬೇಟೆಗೆ ಹೋದಾಗ ದಾರಿ ತಪ್ಪಿ ಒಂದು ಬೆಟ್ಟದ ಪ್ರದೇಶಕ್ಕೆ ಬಂದನು. ಅಲ್ಲಿ ಒಬ್ಬ ಬಾಲಕ ಕುರಿಗಳನ್ನು ಮೇಯಿಸುತ್ತಾ ಕುಳಿತಿದ್ದನು. ರಾಜನಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ರಾಜ ಬಾಲಕನ ಬಳಿ ಹೋಗಿ, ಮಗು, ನನಗೆ ತುಂಬಾ ಬಾಯಾರಿಕೆಯಾಗಿದೆ, ಕುಡಿಯಲು ಸ್ವಲ್ಪ ನೀರು ಸಿಗುತ್ತದೆಯೇ ಎಂದು ಕೇಳಿದನು. ಬಾಲಕ ನಗುತ್ತಾ, ಸ್ವಾಮಿ, ಈ ಹತ್ತಿರದಲ್ಲೇ ಒಂದು ತಂಪಾದ ನೀರಿನ ಸೆಲೆ ಇದೆ, ಬನ್ನಿ ತೋರಿಸುತ್ತೇನೆ ಎಂದು ರಾಜನನ್ನು ಕರೆದುಕೊಂಡು ಹೋಗಿ ನೀರು ಕುಡಿಸಿದನು. ರಾಜನಿಗೆ ತುಂಬಾ ಸಂತೋಷವಾಯಿತು. ರಾಜ ಆ ಹುಡುಗನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಹೀಗೆ ಕೇಳಿದನು, ಮಗು, ನಾನು ಈ ದೇಶದ ರಾಜ. ನಿನಗೆ ಏನು ಬೇಕೋ ಕೇಳು, ನಾನು ಕೊಡುತ್ತೇನೆ. ಬಾಲಕ ಸ್ವಲ್ಪ ಯೋಚಿಸಿ, ಮಹಾರಾಜರೇ, ಹಾಗಾದರೆ ನನಗೆ ಎಂದಿಗೂ ಮುಗಿಯದ ಸಂಪತ್ತು ಕೊಡಿ ಎಂದನು. ರಾಜ ಆಶ್ಚರ್ಯಚಕಿತನಾಗಿ, ಅದೆಲ್ಲಿದೆ? ಚಿನ್ನಾಭರಣಗಳು ಕೂಡ ಒಂದು ದಿನ ಮುಗಿದು ಹೋಗುತ್ತವೆ ಎಂದನು. ಆಗ ಬಾಲಕ ವಿನಯದಿಂದ, ಮಹಾರಾಜರೇ, ಅಕ್ಕಪಕ್ಕದವರು ಕದಿಯಲಾಗದ, ಖರ್ಚು ಮಾಡಿದಷ್ಟೂ ಹೆಚ್ಚಾಗುವ ವಿದ್ಯೆ ಎಂಬ ಸಂಪತ್ತನ್ನು ಕಲಿಯಲು ನನಗೆ ಸಹಾಯ ಮಾಡಿ ಎಂದನು. ಬಾಲಕನ ಈ ಮಾತು ಕೇಳಿ ರಾಜನಿಗೆ ತುಂಬಾ ಹೆಮ್ಮೆಯಾಯಿತು. ಕೂಡಲೇ ಅವನನ್ನು ತನ್ನ ರಾಜ್ಯದ ಶ್ರೇಷ್ಠ ಗುರುಕುಲಕ್ಕೆ ಸೇರಿಸಿ ಅವನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊತ್ತುಕೊಂಡನು. ಮುಂದೆ ಆ ಹುಡುಗ ಅದೇ ರಾಜ್ಯದ ದೊಡ್ಡ ವಿದ್ವಾಂಸನಾದನು. ನೀತಿ: ಹಣಕಾಸು ಯಾವತ್ತಿದ್ದರೂ ಕರಗಿ ಹೋಗಬಹುದು, ಆದರೆ ನಾವು ಕಲಿತ ವಿದ್ಯೆ ಮಾತ್ರ ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ.